Namaste. Subject Basic Electrical Engineering. Name of the book author D.C. Kulasrestha. Chapter number 2 Ohm's Law. Article number 2.5 Variation of resistance with the temperature. The resistance R of a material changes as its temperature changes. So resistance R of a material changes as its temperature changes. So temperature change ಆದಾಗೆ resistance is also changed. Okay. ಅಂದರೆ ರೆಸಿಸ್ಟೆನ್ಸ್ ಏನಾಗ್ತದೆ ಅಂದರೆ ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದರೆ ಸಪೋಸ್ ಇನ್ಕ್ರೀಸ್ ಆಗಿದ್ದರೆ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸ್. A rise in temperature increases the molecular movement with the material. A rise in temperature increases the molecular movement within the material. As a result, the drift of free electrons through the material is impeded. The resistance R of a material changes as its temperature changes. A rise in temperature increases the molecular movement within the material. ಸೊ ಮೂಮೆಂಟ್ ಏನಾಗ್ತದೆ ಅಲ್ಲಿ ಚೇಂಜ್ ಆಯಿತು ಅಂತ ಹೇಳಿದ್ರೆ ಆ ಟೆಂಪ್ರೇಚರ್ ರೈಸ್ ಆಗಿರುತ್ತಲ್ಲ, ಎ ರೈಸ್ ಇನ್ ಟೆಂಪ್ರೇಚರ್ ಇನ್ಕ್ರೀಸಸ್ ಮಾಲಿಕ್ಯುಲರ್ ಮೂವ್ಮೆಂಟ್ ವಿತಿನ್ ದಿ ಮೆಟೀರಿಯಲ್ ಅಲ್ಲ ಅಷ್ಟೇ, ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಲ್ಲ. ಆಸ್ ಎ ರಿಸಲ್ಟ್ ದಿ ಡ್ರಿಫ್ಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಥ್ರೂ ದಿ ಮೆಟೀರಿಯಲ್ ಈಸ್ ಇಂಪೆಡೆಡ್. ಸೊ ಆಸ್ ಎ ರಿಸಲ್ಟ್ ಏನಾಗ್ತದೆ, ಡ್ರಿಫ್ಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಥ್ರೂ ದಿ ಮೆಟೀರಿಯಲ್ ಈಸ್ ಇಂಪೆಡೆಡ್ ಆಗುತ್ತೆ. ಇನ್ ಅದರ್ ವರ್ಡ್ಸ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಇನ್ಕ್ರೀಸಸ್. Most conductors, it means pure material, show this characteristic. For a moderate range of temperature, the change in resistance is usually proportional to the change in temperature. So directly proportional ಆಗಿರುತ್ತೆ. ಸೊ ರೆಸಿಸ್ಟೆನ್ಸ್ ಏನಾದರೂ ಅಂದರೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದ್ದಾಗೆ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗ್ತದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. The ratio of the change in resistance per degree change in temperature to the resistance at some definite temperature adopted as standard is termed as temperature coefficient resistance and is designated as alpha. So the ratio of change in resistance per degree change in temperature to the resistance at some definite temperature, okay, adopted as standard ಅಂತ assumption ಮಾಡ್ಕೊಳ್ಳೋಣ. ಈಸ್ ಟರ್ಮ್ಡ್ ಆಸ್ ಅದನ್ನು ಏನಂತ ಕಾಲ್ ಮಾಡ್ತೇವೆ, ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಈಸ್ ಡೆಸಿಗ್ನೇಟೆಡ್ ಆಸ್ ಆಲ್ಫಾ. ಓಕೆ, ಟೇಬಲ್ 2.2 ಗಿವ್ಸ್ ದಿ ವ್ಯಾಲ್ಯೂ ಆಫ್ ಆಲ್ಫಾ ಅಟ್ 0 degree centigrade ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್. ಸೊ ದಿಸ್ ಟೇಬಲ್ shows temperature coefficient of some materials. So this table gives the value of alpha. ಸೊ ವ್ಯಾಲ್ಯೂ ಆಫ್ ಆಲ್ಫಾನ ಗೊತ್ತಾಗತ್ತೆ ಇಲ್ಲಿ, ವ್ಯಾಲ್ಯೂ ಆಫ್ ಆಲ್ಫಾ. ಓಕೆ, ಹಿಯರ್ ಆ್ಯಂಡ್ ಹಿಯರ್ ಅಟ್ 0 degree centigrade ಫಾರ್ ಡಿಫ್ರೆಂಟ್ ಮೆಟೀರಿಯಲ್ಸಿಗೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ಆಲ್ಫಾ ಅಟ್ 0 degree centigrade ಹೇಳ್ತಾ ಇರೋದು. ಸೊ ಟೇಬಲ್ 2.2 ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ಸಮ್ ಮೆಟೀರಿಯಲ್ಸ್. ಸೊ ದೀಸ್ ಆರ್ ದಿ ಮೆಟೀರಿಯಲ್ಸ್ ಆಯಿತಾ. ಟೆಂಪ್ರೇಚರ್ ಕೋಎಫಿಷಿಯಂಟ್ in ohm per degree Celsius per ohm at 0 degree Celsius. ಇದೆರಡು. ಇದು ಅಡ್ವಾನ್ಸ್ ಮೆಟಲ್ ಯಾವುದಪ್ಪ ಅಂದರೆ ನಿಯರ್ಲಿ 0 ಆಗಿರುತ್ತದು. ಸೊ ನೆಕ್ಸ್ಟು ಅಲ್ಯೂಮಿನಿಯಮ್ದು ಟೆಂಪ್ರೇಚರ್ ಕೋಯಿಫಿಷಿಯೆಂಟು, ನೆಕ್ಸ್ಟು ಆ್ಯಂಟಿಮೋನಿದು, ಬಿಸ್ಮತ್, ಬ್ರಾಸ್ ಅಂದರೆ ಅನೀಲ್ಡ್ದು, ಕ್ಯಾಲೋರೈಟ್ ನಿಯರ್ಲಿ 0 ಆಗಿರುತ್ತೆ. ಓಕೆ, ಕಾನ್ಸ್ಟೆಂಟ್ ಎಂದು ಅಷ್ಟೇ ನಿಯರ್ಲಿ 0. ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರಲ್ಲ, ನಿಯರ್ಲಿ 0 ಅಂತ. ಕಾಪರ್, ಅನೀಲ್ಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇಷ್ಟಿರುತ್ತೆ. ಹಾರ್ಡ್ ರಾನ್ ಇಷ್ಟು, ಪ್ಯೂರ್, ಜರ್ಮನ್ ಸಿಲ್ವರ್, ಗೋಲ್ಡ್, ಐರನ್, ಲೆಡ್. ನೆಕ್ಸ್ಟ್ ಅನದರ್ ಮೆಟೀರಿಯಲ್ ಮ್ಯಾಂಗನೀನ್. ಸೊ ನಿಯರ್ಲಿ 0 ಆಗಿರುತ್ತೆ ಟೆಂಪ್ರೇಚರ್ ಕೋಫಿಷಿಯಂಟ್ದು. ಮರ್ಕ್ಯೂರಿ ಇಷ್ಟು. ಮೊನಿಲ್ ಮೆಟಲ್ದು ನೈಕ್ರೋಮ್ 2, ನಿಕ್ಕಲ್, ಪ್ಲಾಟಿನಮ್, ಇರಿಡಿಯಮ್, ಸಿಲ್ವರ್, ಸ್ಟೀಲ್, ಹಾರ್ಡ್, ಸಾಫ್ಟ್, ಟ್ಯಾಂಟಲಮ್, ಟಿನ್, ಟಂಗ್ಸ್ಟನ್, ಜಿಂಕ್. ಸೊ ಡಿಫ್ರೆಂಟ್ ಮೆಟೀರಿಯಲ್ಸಿಗೆ ಡಿಫ್ರೆಂಟ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಇರುತ್ತೆ ಅಟ್ 0 degree Celsiusನಲ್ಲಿ. ಓಕೆ, ಗೋ ಥ್ರೂ ದಟ್.
In some materials such as semiconductors, electrolytes, etc., a rise in temperature makes more free electrons or other charge carriers available to contribute towards the conduction of current. In some materials, ಯಾವುದು ಅಂದರೆ ಸೆಮಿಕಂಡಕ್ಟರ್ಸ್, ಎಲೆಕ್ಟ್ರೋಲೈಟ್ಸ್ ಈ ಥರದ್ದು. ಎ ರೈಸ್ ಇನ್ ಟೆಂಪ್ರೇಚರ್ ಮೇಕ್ಸ್ ಮೋರ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಅದರ್ charge carriers available to contribute towards the conduction of current. This increased availability of free electrons offsets the impeding effect of the enhanced molecular movements within the material. ಇಲ್ಲೇನಾಗ್ತಾ ಇದೆ ಅಂದರೆ, ಒಂದಷ್ಟು ಯಾವುದಾದ್ರೂ ಮೆಟೀರಿಯಲ್ ತೊಗೊಳ್ಳೋಣ, ಸೆಮಿಕಂಡಕ್ಟರ್ಸ್ ಅಥವಾ ಎಲೆಕ್ಟ್ರೋಲೈಟ್ಸ್ ಈ ಥರದ್ದೆಲ್ಲ. ಸೊ ಇಲ್ಲಿ ಎ ರೈಸ್ ಇನ್ ಟೆಂಪ್ರೇಚರ್ ಮೇಕ್ಸ್ ಮೋರ್ ಫ್ರೀ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಕಂಡಕ್ಷನ್ ಆಫ್ ಕರೆಂಟ್. ಅಂದರೆ ಈಗ ಟೆಂಪ್ರೇಚರ್ ರೈಸ್ ಆಯಿತು ಅಂತ ಹೇಳಿದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಅವೈಲೇಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಕಂಡಕ್ಷನ್ ಆಫ್ ಕರೆಂಟಿಗೆ. ಗೊತ್ತಾಯ್ತಲ್ಲ. ದಿಸ್ ಇನ್ಕ್ರೀಸ್ಡ್ ಅವೈಲೇಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆಫ್ಸೆಟ್ಸ್ ದಿ impeding effect of the enhanced molecular movements within the material. The net effect is a decrease in resistance of material with a rise in its temperature. Such materials are said to have negative temperature coefficient of resistance. ಯಾವಾಗ resistance of material ಅದು decrease ಆಗುತ್ತೆ, net effect is a decrease in a resistance of material with a rise in temperature ರೈಸ್ ಆದಾಗ ನೆಟ್ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಆ ವ್ಯಾಲ್ಯೂ ಡಿಕ್ರೀಸ್ ಆಯಿತು ಅಂತ ಹೇಳಿದ್ರೆ ದಟ್ ಮೆಟೀರಿಯಲ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಅಸ್ಯೂಮ್ ದಟ್ ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಟ್ ಎ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ T0. ಈಗ ಅಸಂಪ್ಷನ್ ಮಾಡ್ಕೊಳ್ಳೋಣ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಟ್ ಎ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ T0 ಅಂತ ಹೇಳಿದ್ರೆ ಟೆಂಪ್ರೇಚರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ. ಓಕೆ, ಈಸ್ R0 ಆ್ಯಂಡ್ ಅಟ್ T1ಗೆ R1 ಅಂತ ತೊಗೊಳ್ಳೋಣ. ಬಿಕಾಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ವಾ, ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ T0 ಈಸ್ R0 ಅಂತ, T1 ಇದ್ದರೆ R1 ಅಂತ ಅಸಂಪ್ಷನ್ ಮಾಡ್ಕೊಳ್ಬೇಕು. ಅಸ್ಯೂಮಿಂಗ್ ದಟ್ ದಿ ವೇರಿಯೇಷನ್ ಆಫ್ ಆರ್ ವಿತ್ ರೈಸ್ ಇನ್ ಟೆಂಪ್ರೇಚರ್ ಈಸ್ ಲೀನಿಯರ್. ಏಕೆಂದರೆ ಎರಡು ಕೂಡ ಪ್ರಪೋರ್ಷನಲ್ ಆದಮೇಲೆ ಕ್ಯಾರೆಕ್ಟರಿಸ್ಟಿಕ್ ಏನಾಗುತ್ತೆ, ಲೀನಿಯರ್ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ವಿ ಕ್ಯಾನ್ ರೈಟ್, ಹೀಗೂ ಕೂಡ ಬರಿಬೋದು, R1 ಈಕ್ವಲ್ ಟು R0 ಇಂಟು 1 ಪ್ಲಸ್ ಆಲ್ಫಾ ನಾಟ್ ಡಿಫ್ರೆನ್ಸ್ ಆಫ್ T1 ಆ್ಯಂಡ್ T0, T1 ಮೈನಸ್ T0. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2.33. ಸೊ R1 ಅಂತ ಹೇಳಿದ್ರೆ ಲೈಕ್ ಸ್ವಲ್ಪ ಅನದರ್ ವ್ಯಾಲ್ಯೂ, R0 ಈಸ್ ಇನಿಷಿಯಲ್ ವ್ಯಾಲ್ಯೂ. ಓಕೆ, ಆಲ್ಫಾ ನಾಟ್ ಅಂತ ಹೇಳಿದ್ರೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ, ಟಿ ಅದು ಟೆಂಪ್ರೇಚರ್. ಓಕೆ, ಸೊ 0 ಡಿಗ್ರಿ ಸೆಲ್ಸಿಯಸ್ ಇರಬೇಕಾದ್ರೆ T0 ಆಗುತ್ತೆ. ಸ್ವಲ್ಪ ಏನಾದರೂ ಅಪ್ಲೈ ಮಾಡಿದರೆ ಗೊತ್ತಾಯ್ತಲ್ಲ, ಆವಾಗ T1 ಅಂತ ಆಗುತ್ತೆ. ವೇರ್ ಆಲ್ಫಾ ನಾಟ್ ಈಸ್ ದಿ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಟ್ ದಿ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್. ಸಿಮಿಲರ್ಲಿ ಅಟ್ ಟೆಂಪ್ರೇಚರ್ T2 ದಿ ರೆಸಿಸ್ಟೆನ್ಸ್ ಅವಾಗೇನಾಗುತ್ತೆ R2. ಇವಾಗ ಸೆಕೆಂಡ್ ಟೆಂಪ್ರೇಚರ್ ಆದಾಗ ರೆಸಿಸ್ಟೆನ್ಸ್ R2 ತೊಗೋಬೇಕು, ಬಟ್ R0 ಸೇಮ್ ಇರುತ್ತೆ, 1 ಪ್ಲಸ್ ಆಲ್ಫಾ ನಾಟ್ ಎಲ್ಲ ಸೇಮ್ ಇರುತ್ತೆ. ಟೆಂಪ್ರೇಚರ್ ಇವಾಗ ವೇರಿಯೇಷನ್ ಆಗುತ್ತೆ T1 ಇಂದ T2ಗೆ, ಬಟ್ ಇನಿಷಿಯಲ್ ಟೆಂಪ್ರೇಚರ್ ಸೇಮ್ ಇರುತ್ತೆ, ಅಟ್ 0 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಸೇಮ್ ಇರುತ್ತೆ. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2.34. ಸೊ ಎಲಿಮಿನೇಟಿಂಗ್ R0 ಫ್ರಮ್ ದಿ ಎಬೋವ್ 2 ಈಕ್ವೇಷನ್ಸ್. ಸೊ ಈ ಈಕ್ವೇಷನ್ಸ್ ನಂಬರ್ 1 ಯಾವುದು, R1 ಈಕ್ವಲ್ ಟು R0 ಇಂಟು 1 ಪ್ಲಸ್ ಆಲ್ಫಾ ನಾಟ್ ಇಂಟು T1 ಮೈನಸ್ T0. ದಿಸ್ ಈಸ್ ಈಕ್ವೇಷನ್ ನಂಬರ್ 2.33. ಅನದರ್ ಈಕ್ವೇಷನ್ ಈಸ್ R2 ಈಕ್ವಲ್ ಟು R0 ಇಂಟು 1 ಪ್ಲಸ್ ಆಲ್ಫಾ ನಾಟ್ ಇಂಟು T2 ಮೈನಸ್ T0. ಓಕೆ, ಸೊ ಹಿಯರ್ R1 ಅಂದರೆ R0 ಎಲಿಮಿನೇಟ್ ಮಾಡ್ಬೋದು ಇದರಲ್ಲಿ. ಗೊತ್ತಾಯ್ತಲ್ಲ, ಎರಡು ಈಕ್ವೇಟ್ ಮಾಡಿಕೊಂಡ್ರೆ ಎಲಿಮಿನೇಟಿಂಗ್ R0 ಫ್ರಮ್ ದಿ ಎಬೋವ್ 2 ಈಕ್ವೇಷನ್ಸಿಂದ ಇಲ್ಲಿ. ಸೊ ಅಥವಾ R2ದು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆಗುತ್ತೆ. ಸೊ ಇಟ್ ಗಿವ್ಸ್ R1 ಡಿವೈಡೆಡ್ ಬೈ 1 ಪ್ಲಸ್ ಆಲ್ಫಾ ನಾಟ್ ಇಂಟು T1 ಮೈನಸ್ T0. ಸೊ ಈಕ್ವಲ್ ಟು R0 ಅಂತ ಇಟ್ಕೊಳ್ಳೋಣ. ಇಲ್ಲಿ R0 ಈಕ್ವಲ್ ಟು ದಿಸ್ ಮಚ್ ಅಂತ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರು ಆಯಿತು R0ಗೆ. ಗೊತ್ತಾಯ್ತಲ್ಲ, ಹೇಗೆ ಬೇಕಾದರೂ ಓಕೆ. ಸೊ ಅವಾಗ ಈ ಈಕ್ವೇಷನ್ಸ್ ಬರುತ್ತೆ. ಈಕ್ವೇಷನ್ ನಂಬರ್ 2.35.
R1 divided by 1 plus alpha naught into T1 minus T naught, so that is R naught. ಇವಾಗ ಆರ್ ನಾಟಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಈ R2 ಹೀಗೆ ಇಟ್ಕೊಳ್ಳೋಣ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಪ್ಲಸ್ ಆಲ್ಫಾ ನಾಟ್ ಇಂಟು T2 ಮೈನಸ್ ಟಿ ನಾಟ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಈಕ್ವಲ್ ಟು ದಿಸ್ ಆರ್ ನಾಟ್. ಈ ಆರ್ ನಾಟಲ್ಲಿ ಇದೆಯಲ್ಲ ಈ ಈಕ್ವೇಷನ್ಸ್, ಇದನ್ನ ಈಕ್ವೇಷನಿಗೆ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆಯಿತು. ಅವಾಗ ಈ ಈಕ್ವೇಷನ್ ಬರುತ್ತೆ, ಈಕ್ವೇಷನ್ ನಂಬರ್ 2.35. ಸೊ ಸಬ್ಸ್ಟಿಟ್ಯೂಟ್ ಆರ್ ನಾಟ್, ಇದನ್ನು ಈ ಈಕ್ವೇಷನನ್ನು ಈ ಆರ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಇಫ್ ವಿ ಪುಟ್ ಟಿ ನಾಟ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್ ವಿ ಗೆಟ್. ಸೊ ಟಿ ನಾಟಿಗೆ 0 ಅಂತ ಹಾಕಿದರೆ ಇದು ಕ್ಯಾನ್ಸಲ್ ಆಗ್ತದೆ ಆಯಿತಾ. R1 ಡಿವೈಡ್ ಬೈ 1 ಪ್ಲಸ್ ಆಲ್ಫಾ ನಾಟ್ ಇಂಟು T1 ಅಷ್ಟೇ ಎಲ್ ಎಚ್ ಎಸ್ ಅಲ್ಲಿ. ಆರ್ ಎಚ್ ಎಸ್ ಅಲ್ಲಿ R2 ಡಿವೈಡ್ ಬೈ 1 ಪ್ಲಸ್ ಆಲ್ಫಾ ನಾಟ್ ಇಂಟು T2. ಆಬ್ವಿಯಸ್ಲಿ ಸಿಮಿಲರ್ ರಿಲೇಷನ್ಶಿಪ್ ಎಕ್ಸಿಟ್ಸ್ ಫಾರ್ ರೆಸಿಸ್ಟಿವಿಟಿ ರೋ ಆಫ್ ದಿ ಮೆಟೀರಿಯಲ್. ಇದೇ ಥರನೇ ರೋ ಕೂಡ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ R ಈಕ್ವಲ್ ಟು ರೋ ಎಲ್ ಬೈ ಎ. ರೆಸಿಸ್ಟೆನ್ಸ್ ಪ್ಲೇಸಲ್ಲಿ ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಷನ್ ಮಾಡಿದರೆ ನಾವು ರೋ ಕೂಡ ಇದೇ ಥರ ಫೈಂಡ್ ಔಟ್ ಮಾಡ್ಬೋದು. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ರೋನ. ಓಕೆ, ಥ್ಯಾಂಕ್ ಯು ಸೋ ಮಚ್.